ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಇದು ಅದೇ ಗೋಲ್ಡ್ ಜ್ಯುವೆಲ್ರಿದು ಪಾರ್ಟ್ 2 ಕಂಟಿನ್ಯೂ. ಪಾರ್ಟ್ 1 ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಕ್ಕಂದರೆ ಹೊಸೊಬ್ರಿಗೂ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಎಂಕರೇಜ್ ಥರ ಅನಿಸುತ್ತೆ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮೋಸ್ಟ್ ಫೇವ್ರೇಟ್ ಮತ್ತು ಜಾಸ್ತಿ ಅಂದರೆ ಇದೇ ಸರ. ಈ ಸರಕ್ಕೆ ಮಾತ್ರ ತುಂಬ ವರ್ಷಗಳನ್ನ ಕಾದು ನಮ್ಮಮ್ಮ ಅವ್ರ ಹತ್ರ ಹಠ ಮಾಡಿ ಇಸ್ಕೊಂಡಿರೋ ಸರ ಅಂದರೆ ಇದೆ. ಈ ಸರದಲ್ಲಿ ನನ್ನ ನೆನಪು, ನಮ್ಮಮ್ಮನ ನೆನಪು ಇದೆ. ಏನಕ್ಕಂದರೆ ಈ ಸರ ಮಾಡಿಸ್ಬೇಕಾದ್ರೆ ನಮ್ಮಮ್ಮ ಅವ್ರ ಬಳೆನ ಹಾಕಿದ್ದಾರೆ. ಏಕೆಂದರೆ ಅವ್ರದ್ದು ಸ್ವಲ್ಪ ಬಳೆ ಹೋಗಿತ್ತು. ನಾನು ಹೊಸದು ಮಾಡಿಸ್ಕೋತೀನಿ, ನೀನು ಮಾಡಿಸ್ಕೊಂಡ್ಬಿಡು ಇದನ್ನ ಹಾಕ್ಕೊಂಡು ಅಂತ ಹೇಳಿದ್ರು. ಏನಕ್ಕಂದರೆ ಇದಕ್ಕೆ ತುಂಬ ಜಾಸ್ತಿ ಗ್ರಾಮ್ ಯೂಸ್ ಮಾಡಿದ್ದೀನಿ. ಅದಕ್ಕೇ ಇದನ್ನು ಕೊಡ್ಸೋದಕ್ಕೆ ಅವರು ಸ್ವಲ್ಪ ಟೈಮ್ ತೊಗೊಂಡ್ರು. ಏನಕ್ಕಂದರೆ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೋಸ್ಟ್ ಜಾಸ್ತಿ ನನ್ನ ಹತ್ರ ಇರೋದ್ರಲ್ಲಿ ಜಾಸ್ತಿ ಗ್ರಾಮ್ ಇರೋ ಒಡವೆ ಅಂದರೆ ಇದೆ. ಇದೊಂದು ಹಾಕೊಂಡ್ಬಿಟ್ರೆ ಸಾಕು. ಅದಕ್ಕೆ ನಮ್ಮ ಚೇತಿ ಇವಾಗ ಫಸ್ಟ್ ತೊಗೊಂಡೋಗಿ ಇಟ್ಬಿಡು ಮನೇಲಿ, ಬೇಡ ಬೇಡ ಅಂತ ಹೇಳ್ತಿರೋದು. ಏನಂದರೆ ಇದು 100 ಗ್ರಾಸ್ ಅವ್ರು ಹೇಳಿದ್ದು 100 ಗ್ರಾಮ್ ಆಗಬೇಕು ಅಂತ ಹೇಳಿದ್ರು. ಏನಕ್ಕಂದರೆ ಇದು ಕ್ಲೀನಾಗೆ ಗಟ್ಟಿಗೆ ಬರಬೇಕು. ಏನಕ್ಕಂದರೆ ಈ ಸ್ಪೈಕ್ಸ್ ಇದೇನಿದೆಯಲ್ಲ ಇಲ್ಲಿ ಕೆಳಗಡೆ ಈ ಏನಂತ ಹೇಳ್ತಾರೆ, ಇದು ಸ್ಪೋಕ್ ಥರ ಏನೋ ಇದೆಯಲ್ಲ, ಅದು ತೆಳ್ಳವಿದ್ರೆ ಹಿಂಗೆ ಮುರಿದೋಗ್ಬಿಡುತ್ತೆ. ಇದಂದರೆ ಹಿಂಗೆ ಗಟ್ಟಿ ಇದೆ, ನಾವು ಮುಟ್ಟಿದ್ರು ಮುರಿಯಲ್ಲ, ಆ ಥರ ಗಟ್ಟಿಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಅವರು 100 ಗ್ರಾಮ್ ಆಗುತ್ತೆ, 100 ಗ್ರಾಮ್ ಆದರೆ ಬೇಕು ಅಂತ ಹೇಳಿದರು. ಸರಿ ಮಾಡಿ 100 ಗ್ರಾಮ್ಗೆ ಅಂತ ಹೇಳಿ ಬಂದಿದೆ. ಇದನ್ನು ಮಾಡಿಸಿದಾಗ ಎಷ್ಟಿತ್ತು ಅಮೌಂಟು ಅಂದರೆ 2023 ನನ್ನ ಎಂಗೇಜ್ಮೆಂಟ್ಗೆ ಒಂದು ವಾರ ಇದೆ ಅಥವಾ 1 ಮಂತ್ ಇದೆ ಅಂದಾಗ ನಾವು ಮಾಡಾಕಿದ್ದನ್ನು. ಇದನ್ನು ಮಾಡಾಕ್ದಾಗ 6320 ರೂಪೀಸ್ ಇತ್ತು ಈ ಚೈನ್ ಮಾಡಾಕ್ದಾಗ. ಇದು ಬಂದು ಗ್ರಾಸ್ ವೆಯ್ಟ್ ಬಂದು 97.5 ಇದೆ, ನೆಟ್ ವೆಯ್ಟ್ ಬಂದು 94.5 ಇದೆ. ಬೇಕಾದ್ರೆ ನಾನು ಒಂದಿನ ತೋರಿಸ್ತೀನಿ ಬಿಲ್ಗಳು. ಆಮೇಲೆ ನಿಮಗೆ ಇನ್ನು ಪ್ರೂಫ್ ಬೇಕು ಅಂದರೆ ಏನದು 916 ಇಲ್ಲಿದೆ. 916 ಕಾಣಿಸ್ತೋ ಕಾಣಿಸಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿದೆ 916 ಫುಲ್ ಗೋಲ್ಡ್ ಇದೆ, ಅದು ಕಾಣಿಸಲ್ಲ ಅನಿಸುತ್ತೆ. ಕಾಣಿಸಲ್ಲ ಅನ್ಕೋತೀನಿ, ಗೊತ್ತಿಲ್ಲ. ಓಕೆ, ಇದು ನನ್ನ ಮದುವೆಗೆ ನಾನು ಹಾಕ್ಕೊಂಡಿದ್ದು ಜ್ಯುವೆಲ್ರಿ. ಇದನ್ನು ಮತ್ತು ಈ ಕಾಸ್ತೇನಿದೆಯಲ್ಲ ಇದನ್ನು ಹಾಕ್ಕೊಂಡಿದ್ದೆ, ಮತ್ತು ಅದು ಗ್ರೀನ್ ಕಲರ್ದು ಹಾಕ್ಕೊಂಡಿದ್ದೆ. ಇದನ್ನು ನಾನು ಮುಹೂರ್ತಕ್ಕೆ ಹಾಕ್ಕೊಂಡಿದ್ದೆ ಇಷ್ಟನ್ನು. ಮತ್ತು ನನ್ನ ಬೀಗ್ ರೂಟಕ್ಕೆ ಇದಕ್ಕೆ ಡಾಲರ್ ಹಾಕ್ಕೊಂಡಿದ್ದೆ ಅನಿಸುತ್ತೆ, ಗೊತ್ತಿಲ್ಲ. ನಾನು ಡಾಲರ್ ಹಾಕಿರಲಿಲ್ಲ ಅವಾಗ. ನಮ್ಮಮ್ಮಂದು ಸರ ಇನ್ನೊಂದು ಚಿಕ್ಕದು ಏನು ತೋರಿಸಿದ್ನಲ್ಲ 11 ಗ್ರಾಮು, ಅದು ಹಾಕ್ಬಿಟ್ಟು ನನ್ನ ಸೀಮಂತಕ್ಕೆ ಈ ಥರ ಮಧ್ಯದೇನು ಪೆಂಡೆಂಟ್ ಹಾಕ್ಕೊಂಡೆ. ಸೊ ನನ್ನ ಫೇವ್ರೇಟ್ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಮತ್ತು ಎಲ್ಲರ ನೆನಪು ಅಂದರೆ ಅಮ್ಮನ ನೆನಪು ಜಾಸ್ತಿ ಇದರಲ್ಲಿದೆ ಈ ಸರದಲ್ಲಿ. ಇದು 94.5 ಗ್ರಾಮ್ ಇದೆ. ನನ್ನ ಹತ್ರ ಇರೋದ್ರಲ್ಲಿ ಜಾಸ್ತಿ ಗ್ರಾಮ್ ಇರೋದು ಅಂದರೆ ಇದೇ ಸರ. ನಾನು ಆಮೇಲೆ ಹತ್ರದಿಂದ ನಿಮಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಹೀಗೆ ನೋಡಿ. ಆ್ಯಕ್ಚುಲಿ ನಾನು ಕೊಟ್ಟಿದ್ದ ಡಿಸೈನ್ಗೂ ಇದಕ್ಕೂ ಒಂಚೂರು ಡಿಫ್ರೆನ್ಸ್ ಮಾಡಿದ್ದಾರೆ ಅವರು. ಇನ್ನೇನು ಅಂತ ಅಂದ್ಬಿಟ್ಟು ನಾನು ಇಸ್ಕೊಂಡೆ, ಹೋಗ್ಲಿ ಬಿಡಿ ಅಂತ. ಬಟ್ ಇದೊಂದು ಹಾಕೊಂಡ್ರೆ ಸಾಕು, ಎಷ್ಟು ಹೆವಿಯಾಗಿ ಕಾಣುತ್ತೆ. ಎಲ್ಲ ವಿಶ್ವಾಸದಿಂದ ಬನ್ನಿ ವಿಶ್ವಾಸ್ ಜ್ಯುವೆಲರ್ಸ್ಗೆ. ನಾನೇ ಅವ್ರನ್ನ ಪ್ರಮೋಟ್ ಮಾಡೋ ಥರ ಆಗಿದೆ. ಆ್ಯಕ್ಚುಲಿ ಪ್ರಮೋಟ್ ಮಾಡ್ತಿಲ್ಲಪ್ಪ, ಒಂದು ರೂಪಾಯಿನೂ ಬಿಡೋದಿಲ್ಲ. ವಿಶ್ವಾಸ್ ಜ್ಯುವೆಲರ್ಸ್ ಐ ಥಿಂಕ್ ಆಯ್ತು ಅಂದ್ಕೊಳ್ತೀನಿ. ನನ್ನ ಹತ್ರ ಇವಾಗ ಇರೋದನ್ನ ತೋರಿಸಿದ್ದೀನಿ. ಚೇತನ್ದು ಒಡವೆ ತೋರಿಸ್ತಿಲ್ಲ. ಈ ಸರದಲ್ಲಿ ಯಾಕೆ ನೆನಪಿದೆ ಅಂತ ಹೇಳಿದೆ ಅಂದರೆ ಅಮ್ಮನ ಹತ್ರ ಇದ್ದಿದ್ದು ಫಸ್ಟ್ ಬಳೆ, ಅದು ಅಮ್ಮಂಗೆ ಅಂತ ಮಾಡಿಸ್ಕೊಂಡಿದ್ದವರು. ಅದು ತುಂಬ ವರ್ಷದಿಂದನೇ ಮಾಡಿಸಿದ್ರು, ಆದರೆ ಅದು ಕಟ್ಟಾಗ್ತಾ ಇತ್ತು, ಯಾಕೋ ಕಟ್ಟಾಗೋ ಥರ ಆಗ್ಬಿಟ್ಟಿತ್ತು ಮಿಡಲಲ್ಲಿ ಬಳೆ. ಅದಕ್ಕೇ ಅದು ಹಾಕ್ಬಿಟ್ಟು ಇದನ್ನ ಮಾಡಿಸ್ಕೊ ಅಂತ ಹೇಳಿದ್ರು. ಏನಕ್ಕಂದರೆ ಅವಾಗ ಅವ್ರಿಗೆ 100 ಗ್ರಾಮ್ಗೆ ಒಂದೇ ಸರ ಅಂತ ಕೊಡಬೇಕು, ಅಷ್ಟು ಅಮೌಂಟ್ ಅಂತ ಇರಲಿಲ್ಲ. ಮತ್ತು ಅದು ಬಳೆ ಹೇಗೂ ಹೋಗಿತ್ತಲ್ಲ, ಅದಕ್ಕೆ ನೀನು ಇವಾಗ ಹಾಕಿಸ್ಕೊಂಡು ಮಾಡಿಸ್ಕೊಂಬಿಡು, ನಾನು ಆಮೇಲೆ ಬಳೆ ಮಾಡಿಸ್ಕೊಡ್ತೀನಿ ಅಂತ ಕೊಟ್ಟರು. ಆಮೇಲೆ ನಾನು ಅವ್ರಿಗೆ ಹೇಳಿದ್ದೆ, ನಾನೇನಾದರೂ ಮದುವೆಗೆ ಹಾಕೊಳ್ಳೋದಾದರೆ ನಾನು ಅದೇ ಲಾಂಗ್ ಚೈನ್ ಹಾಕ್ಕೊಳ್ಳೋದು, ನನಗೆ ಅಷ್ಟು ಗ್ರಾಮ್ ಒಂದು ಮಾಡಿಸ್ಕೊಡ್ಲೇಬೇಕು ನನಗೆ ಅಂತ ಹಠ ಮಾಡಿದ್ದೆ. ಆವಾಗ ಪಾಪ ಅನಿಸುತ್ತೆ. ಆದರೆ ನಮ್ಮಮ್ಮ ಅದಕ್ಕೆಲ್ಲ ಏನೋ ಅವ್ರ ತಲೆನೇ ಕೆಡ್ಸ್ಕೊಂಡಿಲ್ಲ, ಮಾಡಿಸ್ಕೊಡ್ತೀವಿ ಬಿಡು, ನಿನ್ಗೆ ಇವಾಗಲೇ ಎಲ್ಲ ಕೊಟ್ಬಿಡ್ತೀವಿ, ಆಮೇಲೆ ನೀನು ಬಂದು ತಿರ್ಗಾ ನಮಗೇನು ಹೇಳಲ್ವಲ್ಲ ಅಂತ ಇದ್ದರು. ನಾನು ಅದಕ್ಕೆ ನನಗೊಂದು ಆಸೆ ಇತ್ತು, ನಾನು ಹಾಕೊಂಡ್ರೆ ಅದೇ ಲಾಂಗ್ ಚೈನ್ ಹಾಕೋಬೇಕು ಅಂತ. ಸೊ ಇದು ಮಾಡಿಸ್ಕೊಂಡಿದ್ದ, ಅದೇ ಇದರಿಂದ ಮಾಡಿಸ್ಕೊಂಡಿದ್ದು. ಇದರಲ್ಲಿ ಏನು ಗೊತ್ತಾ, ಇದು ಆ್ಯಕ್ಚುಲಿ ನಾನು ಅವ್ರಿಗೆ ಕುಂದನ್ ಹಾಕಕ್ಕೆ ಕೇಳಿದ್ದೆ. ಅವರು ಕುಂದನ್ ಬದಲು ರೆಡ್ ಸ್ಟೋನ್ ಹಾಕಿದ್ದಾರೆ. ಅವ್ರು ನನಗೆ
ನನಗೆ ಹೇಳಿದ್ರು ಅವರು, ಕುಂದನ್ ಹಾಕಿದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ. ಪರವಾಗಿಲ್ಲ ನನಗೆ ಕುಂದನ್ನೇ ಹಾಕ್ಕೊಡಿ ಅಂತ ಹೇಳಿದೆ. ಆದರೆ ಏನಕ್ಕೆ ಕುಂದನ್ ಹಾಕಿದ್ರೆ ಇನ್ನೊಂದು ಏನಂದರೆ, ಇವಾಗ ಕುಂದನ್ ಹಾಕಿದ್ರೆ ನಮ್ಗೆ ಹಿಂದೆ ಬ್ಯಾಕ್ ಸೈಡ್ ಕೂಡ ನಮಗೆ ಕ್ಲೋಸ್ ಆಗಬೇಕು. ಇವಾಗ ಅಲ್ಲಿ ನವಿಲ್ದಿದೆಯಲ್ಲ ಆ ಥರ, ಅದಕ್ಕೇ ಅದು ಜಾಸ್ತಿ ಗೋಲ್ಡ್ ಕನ್ಸ್ಯೂಮ್ ಆಗುತ್ತೆ. ಅದರಿಂದ ಕುಂದನ್ ಹಾಕೋದಕ್ಕೆ ಇದು ಮಾಡ್ತಾರೆ. ಆದರೆ ಅವ್ರು ಇಲ್ಲಿ ಸ್ವಲ್ಪ ಕುಂದನ್ ಯೂಸ್ ಮಾಡಿದರೆ ಈ ಸರದಲ್ಲಿ, ಮತ್ತು ಇನ್ನು ಸ್ವಲ್ಪ ಈ ಗ್ಯಾಪ್ ಇದೆಯಲ್ಲ, ಅಂದರೆ ನಿಮಗೆ ಆ ರೆಡ್ ಸ್ಟೋನ್ ಕಾಣಿಸ್ತಿದೆಯಲ್ಲ ಅಲ್ಲೆಲ್ಲ ರೆಡ್ ಸ್ಟೋನ್ ಯೂಸ್ ಮಾಡಿದರೆ, ಕುಂದನ್ ಅರ್ಧ ಮತ್ತು ರೆಡ್ ಸ್ಟೋನ್ ಅರ್ಧ ಯೂಸ್ ಮಾಡಿದ್ದಾರೆ. ಆ ಕುಂದನ್ ಮತ್ತು ರೆಡ್ ಸ್ಟೋನ್ಗೆ 25,000 ಇಸ್ಕೊಂಡಿದ್ದಾರೆ. ಅಂದರೆ ಆ ಸ್ಟೋನ್ಗೆ ಜಾಸ್ತಿ ಅಲ್ಲಿ 25,000 ಕೊಟ್ಟಂಗಾಯಿತು. ಇನ್ನು ಬಿಟ್ಟರೆ ಇನ್ಯಾವುದು ಸ್ಟೋನ್ ಇಲ್ಲ ಈ ಸರದಲ್ಲಿ, ಕಂಪ್ಲೀಟ್ಲಿ ಫುಲ್ ಗೋಲ್ಡ್ ಇದೆ. ನೋಡೋದಕ್ಕೆ ಹತ್ರದಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಸ್ವಲ್ಪ ಬ್ಲ್ಯಾಕಿಶ್ ಆ್ಯಂಟಿಕ್ ಕಲರ್ ಇದೆ ಅಷ್ಟೇ, ಚೆನ್ನಾಗಿದೆ ಇದು. ನಾನು ಕೊಟ್ಟ ಡಿಸೈನ್ಗೂ ಈ ಡಿಸೈನ್ಗೂ ಒಂಚೂರು ಡಿಫ್ರೆನ್ಸ್ ಇದೆ. ಏನಂದರೆ ಅವ್ರು ಸ್ವಲ್ಪ ಡಾಲರ್ದು ಒಂಚೂರು ಚೇಂಜ್ ಅನ್ನಿಸ್ತು. ಅಷ್ಟು ಎಕ್ಸಾಕ್ಟಾಗಿ ನಾನು ಕೊಟ್ಟಿರೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಚೆನ್ನಾಗಿ ಕಾಣಿಸುತ್ತೆ, ಹಾಕೊಂಡಾಗ ಮಾತ್ರ ತುಂಬ ಎದ್ದು ಕಾಣಿಸುತ್ತೆ. ನನಗೆ ಓಕೆ ಇರಲಿ ಬಿಡು ಅಂತ ಅನ್ನಿಸ್ತು. ಇಲ್ಲಿ ನಾನು ಲಾಸ್ಟಿಗೆ ಅದೇ BIS ಹಾಲ್ಮಾರ್ಕು ಮತ್ತು ಅದು 916 ತೋರಿಸ್ತಿದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಚೆನ್ನಾಗಿದೆ ಇದಂತೂ ಸರ. ಯಾರಿಗಾದ್ರೂ ಡಿಸೈನ್ ಇಷ್ಟ ಆದರೆ ಮಾಡಿಸ್ಕೋಬೋದು. ಯಾಕಂದರೆ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ಅವ್ರು ಹಾಕ್ಕೊಂಡಿದ್ದಾರೆ ಅನಿಸುತ್ತೆ, ಇಲ್ಲಿ ಒಳಗಿಲ್ಲ. ಇದನ್ನ ತೋರಿಸ್ತೀನಿ ರೀ. ಫಿಂಗರ್ ರಿಂಗು ಅಷ್ಟೇ ನನ್ನ ಹತ್ರ ಒಂದೆರಡು ಫಿಂಗರ್ ರಿಂಗ್ ಇಲ್ಲ, ಅದು ಲಾಕರಲ್ಲಿದೆ. ನಮ್ಮ ಅಮ್ಮಂದೊಂದಿತ್ತು ಮನೇಲಿ. ಇದು ನೋಡಿ, ಉಲ್ಟಾ ತೋರಿಸ್ತಾ ಇದ್ದೀನಿ ರೀ. ಇದು ಆ್ಯಕ್ಚುಲಿ ಅಮ್ಮಂದಿದು. ಇದು 4 ಗ್ರಾಮ್ ಇದೆ ಆಯಿತಾ. ಇದು ಅಮ್ಮಂದು, ಇದು ನಂದು. ನನಗೆ ಇದಿಷ್ಟ ಆಯಿತು. ಅಮ್ಮಂಗೆ ಇದಾಗ್ತಾ ಈ ಥರದ್ದೇನಿತ್ತು, ಎಷ್ಟು ಮಾತಾಡ್ತಿದ್ದೀನಿ ನಾನು. ಇದು ಅಮ್ಮನಿಗೆ ಈ ಥರದ್ದು ಇಷ್ಟ ಆಗಿತ್ತು. ಆದರೆ ಅವ್ರಿಗೇನು ಗೊತ್ತಾ, ಅವ್ರಿಗೆ ಈ ಥರದ್ರಲ್ಲಿ ಯಾವುದು ಸೈಜೇ ಆಗ್ತಾಯಿಲ್ಲ. ನಮ್ಮ ಅಮ್ಮಂದಂತೂ, ನಮ್ಮ ಅಮ್ಮಂಗೆ ರಫ್ ವರ್ಕ್ ಮಾಡಿ ಎಲ್ಲ ಬೆಳ್ಳೆಲ್ಲ ಗಟ್ಟಿಯಾಗಿ ಆಗ್ಬಿಟ್ಟಿದೆ. ಯಾವುದು ಅಲ್ಲಿರೋದು ರೆಡಿ ಇರೋದು ಯಾವುದು ಆಗ್ತಾನೆ ಇರಲಿಲ್ಲ. ಸರಿ, ಅದಕ್ಕೆ ನಾನೇನು ಮಾಡಿದೆ, ಇದು ನಾನು ತೊಗೊತೀನಿ, ಇದು ನಾನು ಈ ಥರದ್ದು ನೀನು ತೊಗೊಳಮ್ಮ. ಇದು ನಮ್ಮ ಅಜ್ಜಿದು, ನಮ್ಮ ಅಜ್ಜಿ ತೀರೋದ್ಮೇಲೆ ಅವ್ರಿಗೆ ಗುಂಡು ಮತ್ತು ಅವ್ರದ್ದು ಓಲೆ ಎಲ್ಲ ಕೊಟ್ಟಿದ್ರು. ಅದು ಹಾಕಿ ಈ ಫಿಂಗರಿಂಗು ಮತ್ತು ಇನ್ನೂ ಓಲೆ ಎಲ್ಲ ತೊಗೊಂಡ್ರು ಅವರು. ಸೊ ಅವಾಗ ಆ ಟೈಮಲ್ಲಿ ನಂದು ಒಂದು ಕಾರ್ಡ್ ಮುಗಿಯೋಕ್ಕೆ ಬಂದಿತ್ತು. ಸೊ ಆ ಟೈಮಲ್ಲೇ ನಾನು ಹೋಗಿ ತೊಗೊಂಡೆ ಇದನ್ನು. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಅಂದೆ, ಈ ಥರ ಇದು ನೀನು ತೊಗೋ, ಇದು ನಾನು ತೊಗೋತೀನಿ ಅಂತ. ಇದು ನಮ್ಮ ಅಮ್ಮಂಗೆ ಕರೆಕ್ಟಾಗಿ ಆಗುತ್ತೆ. ಆದರೆ ಜಾಸ್ತಿ ನಾನೇ ಹಾಕ್ಕೊಂಡಿದ್ದೀನಿ ನಮ್ಮ ಅಮ್ಮಂಗಿಂತ. ಅದೇ ಇವಾಗ ಹತ್ರ ಇದ್ದೀವಿ, ಜೊತೆಲಿದ್ದೀವಿ, ಹಾಕ್ಕೊಳ್ತೀನಿ. ಇವಾಗ ನಾನು ದೂರ ಹೋದರೆ ಹಾಕ್ಕೊಳಕ್ಕಾಗಲ್ಲ ಅಲ್ವಾ. ಇದು ಅಮ್ಮನ ಹತ್ರ ಇರುತ್ತೆ, ಇದು ನನ್ನ ಹತ್ರ ಇರುತ್ತೆ. ಈಗ ಯಾವಾಗಾದ್ರೂ ಜೊತೆಲಿ ಬಂದಾಗ ಮಾತ್ರ ಹಾಕ್ಕೋಬೋದು ಅಷ್ಟೇ. ಸೊ ಇವೆರಡು ಇದರಲ್ಲೇ ಹಾಕಿಟ್ಟಿದ್ದೀನಿ. ನನ್ನ ಕೈಗೆ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಇದು ಡೈಮಂಡ್ ಹಾಕ್ಕೊಂಡಿದ್ದೀನಿ. ಇದು ಡೈಮಂಡು, ಇಯರಿಂಗ್ ಕೂಡ ಡೈಮಂಡು. ಈ 2 ಫಿಂಗರ್ ರಿಂಗ್ ತೊಗೊಂಡಿದ್ದು ಅಟ್ ಎ ಟೈಮ್ ತೊಗೊಂಡ್ವಿ. ಅಮ್ಮನ ದುಡ್ಡಲ್ಲಿ ತೊಗೊಂಡು ನಂದು ಕಾರ್ಡ್ ಅದೇ ಟೈಮ್ಗೆ ನಂದು ಕಾರ್ಡ್ ಮುಗಿಯೋಕ್ಕೆ ಬಂದಿತ್ತು. ಸೊ ನನ್ನ ಕಾರ್ಡ್ ಕಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ಅದರಲ್ಲಿ ಎಷ್ಟು ಬಂದಿತ್ತು ಅದಕ್ಕೆ ಮೇಲೆ ಅಮೌಂಟ್ ಹಾಕಿ ನಾನು ತೊಗೊಂಡೆ. ಆ್ಯಕ್ಚುಲಿ ನನಗೆ ಇದಿಷ್ಟ ಆಗಿತ್ತು. ಫಸ್ಟ್ಗೆ ಅಮ್ಮ ತೊಗೊಂಡಿದ್ರಲ್ಲ ಅದು ಇಷ್ಟ ಆಗಿತ್ತು. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ನನಗೆ ಅಂತ. ಆದರೆ ಅಮ್ಮಂಗೆ ಆ ಥರ ಇನ್ನೊಂದು ಥರ ಡಿಸೈನಲ್ಲಿ ಅವ್ರಿಗೆ ಆ ಸೈಜೇ ಸಿಗ್ತಿಲ್ಲ. ಎಷ್ಟು ಅಲ್ಲಿ ಇದ್ದಿದ್ದೆಲ್ಲ ಹಾಕಿ ನೋಡಿದ್ರು ಯಾವುದೂ ಸೈಜ್ ಆಗಲಿಲ್ಲ. ಇದಾಯಿತು, ಅದು ನಾನು ತೊಗೊಂಡಲ್ಲ ಅದಾಯಿತು. ಅದಕ್ಕೆ ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ಇವಾಗ ಸೆಕೆಂಡ್ ಒನ್ ಏನು ತೋರಿಸ್ತಿದ್ದೀನಲ್ಲ ಇದನ್ನ ನಾನು ಹಾಕೊಂಡು ನೋಡಿದೆ. ಇದು ನನಗೆ ಆಯಿತು, ಆದರೆ ಅಮ್ಮಂಗೆ ಆಗ್ತಿರಲಿಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಅದನ್ನ ನೀನೇ ಇಟ್ಕೊಂಡ್ಬಿಟ್ಟು ಅದನ್ನ ಅವ್ರು ತೊಗೊಂಡ್ರು, ಇದನ್ನ ನಾನು ತೊಗೊಂಡೆ. ಈ ಸೆಕೆಂಡ್ ಒಂದು ಜಾಸ್ತಿ ಇದೆ, ಗ್ರಾಮು 4.5 ಸಮಥಿಂಗ್ ಏನೋ ಇದೆ, ಅಲ್ಲೇ ಹಾಕಿದ್ದೀನಿ. ಬಟ್ ಅದು ಕಮ್ಮಿ ಇದೆ, ಒಂಚೂರು ಕಮ್ಮಿ ಇದೆ ಇದಕ್ಕಿಂತ. ಸೊ ಅದಕ್ಕೆ ಅದು ಅಮ್ಮ ತೊಗೊಂಡ್ರು, ಇದು ನಾನು ತೊಗೊಂಡೆ. ಬಟ್ ನಾನು ಈ ವೈಟ್ ಸ್ಟೋನ್ದು ನಾನೇ 2-3 ಸತಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನಕ್ಕಂದರೆ ನಂಗೆ ಸಕ್ಕತ್ ಇಷ್ಟ ಆಯಿತು. ನಾಮಕರಣದಲ್ಲೂ ನಂದು ನಾನು ಹಾಕ್ಕೊಂಡೆ ಮತ್ತು ಅಮ್ಮಂದು ನಾನು ಹಾಕ್ಕೊಂಡೆ. ಅಮ್ಮಂದು ಬೇರೆದು ಕೊಟ್ಟೆ ಅವ್ರಿಗೆ. ಆಮೇಲೆ ಚೇತನ್ ಅವ್ರದ್ದು ಒಂದು 4 ಉಂಗುರ ಇದೆ. ಅವ್ರ ಕೈಯಲ್ಲೇ ಒಂದು 3 ಹಾಕ್ಕೊಂಡಿದ್ದಾರೆ. ಇವಾಗ ಅವ್ರು ಆ್ಯಕ್ಚುಲಿ ಅದನ್ನೆಲ್ಲ ತೆಗಿದ್ದೆ ಇಡಕ್ಕೆ ಬಂದರು. ನಾನೇ ಸುಮ್ಮನೆ ಇಟ್ಟುನೇ ಏನಕ್ಕೆ ಅದನ್ನ ಇದು ಮಾಡ್ತೀಯ ಅಂದ್ಬಿಟ್ಟು ಹಾಕೋ ಅಂತ ಹೇಳಿದ್ದೀನಿ. ಒಂದು 3 ಹಾಕ್ಕೊಂಡಿದ್ದಾರೆ, ಅದನ್ನ ತೋರಿಸ್ತೀನಿ. ನಮ್ಮ ಚೇತನ್ ಕೈಲಿ ಒಂದು VC ಅಂತ ಇದೆ, ಅದು ತುಂಬ ಚೆನ್ನಾಗಿದೆ. ಅದು ನಮ್ಮಿಬ್ಬರು ಲವ್ ಸಿಂಬಲ್ ಅಂತ ಅನ್ನೋದಕ್ಕಿಂತ ಅವ್ರಿಗೆ ಆ ಡಿಸೈನ್ ಇಷ್ಟ ಆಗ್ಬಿಟ್ಟು VC ಅಂತ ಅಂದ್ಬಿಟ್ಟು ಯಾರ್ದೋ ಬೇರೆದ್ರಲ್ಲಿ ಈ ಥರ ಏನೋ ಒಂದು ಡಿಸೈನ್ ಹಾಕ್ಕೊಂಡಿರೋದು ನೋಡ್ಬಿಟ್ಟು ಇವರು VC ಅಂತ ಮಾಡಿಸ್ಕೊಂಡಿದ್ರು. ಅದು ಬಂದು ನಾವು ಲವ್ ಮಾಡಿ ಸ್ಟಾರ್ಟಿಂಗಲ್ಲಿ ಅವ್ರು ಮಾಡಿಸಿ ಹಾಕ್ಕೊಂಡಿದ್ದಾರೆ. ಯಾವಾಗ ತೋರಿಸ್ತೀನಿ. ಈ 2 ಅವ್ರದ್ದಿದೆ. ಇದು ಫಿಂಗರಿಂಗು, ಇದು ಅಮ್ಮಂದು.
ಅಮ್ಮ ಇವಾಗ ಇಲ್ಲಿ ಇದು ಫಸ್ಟ್ ಒಂದು, ಇದು ಅಮ್ಮಂದು, ಇದೊಂದು ಅರೌಂಡ್ 5.5 ಏನೋ ಇರಬೇಕು, ತುಂಬ ವರ್ಷದಿಂದ ತೊಗೊಂಡಿರೋದೆಲ್ಲ ಇದು. ಸೊ ಆಮೇಲೆ ಇದು ಚೇತನ್ದು, ಇದು ಎಂಗೇಜ್ಮೆಂಟ್ ರಿಂಗು. ಅದು ಹೆಂಗಾಗಿದೆ ಅಂದರೆ ಫುಲ್ ಪಾಲಿಶ್ ಎಲ್ಲ ಹೋಗಿರೋ ಥರ ಆಗಿಬಿಟ್ಟಿದೆ. ಏನಕ್ಕಂದರೆ ಅವರು ಡೈಲಿ ಯೂಸ್ ಮಾಡ್ತಿದ್ರು ಮುಂಚೆ, ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಲೈಕ್ 8.8 ಏನೋ ಇರಬೇಕದು. ಆಮೇಲೆ ಇದೆಯಲ್ಲ, ಇದು ಅದೇ ಎಲ್ಲರೂ ಹಾಕೊಳ್ತಾರಲ್ಲ ಆ ಥರದ್ದು ಇದು. ಅವರು ಲಾಸ್ಟ್ ತುದಿ ಬೆಳಗ್ಗೆ ಅಂತ ಮಾಡಿಸ್ಕೊಂಡಿದ್ದಾರೆ. ಇದೇನಕ್ಕೆ ಸ್ವಲ್ಪ ಡೊಂಕಾಗಿದೆ ಅಂದರೆ ಅವ್ರು ಸಿಟ್ಟಲ್ಲಿ ಒಂದಿನ ಈ ಕಾಟ್ಗೆ ಹೊಡೆದ್ಬಿಟ್ರು, ಅವಾಗ ಅದು ಸ್ವಲ್ಪ ಬೆಂಡ್ ಆದಂಗೆ ಆಗಿದೆ. ಯಾವಾಗಾದ್ರೂ ಬೆಂಡ್ ತೆಗಿಸ್ಬೇಕು. ಬಟ್ ಅವ್ರ ಹತ್ರ ಒಂದು ಟೋಟಲ್ 5-6 ರಿಂಗ್ಸ್ ಇರಬೇಕು. ಇಲ್ಲಿ 2 ಇದೆ. ನಾನು ಮನೇಲಿ ಯಾವುದಿತ್ತೋ, ನಾನು ವೀಡಿಯೋ ಮಾಡ್ಬೇಕಾದ್ರೆ ಮನೇಲಿ ಯಾವ್ಯಾವ್ದಿತ್ತೋ ಅದನ್ನ ಮಾಡಿದ್ದೀನಿ. ಏನು ಮಿಕ್ಕಿದ್ದು ಸ್ವಲ್ಪ ಅವ್ರ ಕೈಲೂ ಇತ್ತು. ಮತ್ತು ಅವ್ರ ಸರ ಬ್ರೇಸ್ಲೈಟ್ ಎಲ್ಲ ಇಲ್ಲಿ ಯಾವುದು ತೋರಿಸ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಂದು ಸ್ವಲ್ಪ ಇನ್ನು ಮಿಕ್ಕಿದ್ದು ಯಾವುದಿದೆಯೋ ಅವ್ರದ್ದು ಯಾವುದಿದೆಯೋ ತೋರಿಸ್ತೀನಿ. ನನ್ನ ಹತ್ರನೇ ಇದ್ದಾರಲ್ಲ, ಅದಕ್ಕೆಲ್ಲ ನಂದು ಲಾಕರಲ್ಲಿ ಇಟ್ಬಿಟ್ಟು ನಾನು ಬೇಕಾದಾಗ ಇಸ್ಕೋತೀನಿ ಅಂತ ಹೇಳಿದರೆ, ಇದು ನನ್ನ ಬ್ರೇಸ್ಲೈಟು ನಾನು ಡೈಲಿ ಹಾಕೊಳ್ತೀನಲ್ಲ, ಇದು 13.5 ಗ್ರಾಮ್ ಇದೆ. ಇದು ಹಾಕೋಬೇಕು, ನಾನು ಇವಾಗ ಹಾಕೊಳ್ತೀನಿ. ಇವಾಗ ಇದನ್ನೇನು ತೊಗೊಂಡಾಗಲ್ಲ, ಇಲ್ಲೇ ಇಟ್ಟೋಗ್ತೀನಿ, ಆಮೇಲೆ ಬಂದು ಹಾಕೊಳ್ತೀನಿ. ಈ ಬ್ರೇಸ್ಲೈಟ್ ಕೂಡ ಇವಾಗ ಮಾರ್ಚಲ್ಲಿ ತೊಗೊಂಡು ಬಂದಿದ್ದು. ನನ್ನ ಹತ್ರ ಹಳೇದಿತ್ತು, ಅದೊಂದು 12 ಗ್ರಾಮ್ ಏನೋ ಇತ್ತು. ನನಗದು ಹಾಕ್ಬೇಕು ಅನ್ನಿಸ್ತಿತ್ತು, ಏನಕ್ಕಂದ್ರೆ ಚಿಕ್ಕದಾಗಿ ಕಾಣಿಸ್ತಿತ್ತು ಮತ್ತು ಜಾಸ್ತಿ ಸ್ಟೋನ್ ಇತ್ತು. ಅದೇ ಶಾಪಲ್ಲಿ ತೊಗೊಂಡು ಬಂದಿದ್ರು ಇವರು. ಸ್ಟೋನ್ಗೆ ಅವಾಗ ತೊಗೊಂಡು ಬಂದಾಗ ಕಾರ್ಡ್ ತೊಗೊಂಡು ಹೋಗ್ಬೇಕಂತೆ, ಬಿಲ್ ತೊಗೊಂಡು ಹೋಗ್ಬೇಕಿತ್ತಂತೆ, ಅದು ಎಷ್ಟು ಸ್ಟೋನ್ ಇದೆ ಅಂತ ಹೇಳೋದಕ್ಕೆ. ಯಾಕೆಂದರೆ ಚಿಕ್ಕ ಸ್ಟೋನ್ ಇತ್ತು, ಅದು ತೆಗೆದು ಕೂಡ ವೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಅವತ್ತು ಬಿಲ್ಲು ಇಲ್ಲೂ ಇರಲಿಲ್ಲ, ಮನೆಯಲ್ಲಿ ಬೆಂಗಳೂರಲ್ಲಿ ಇತ್ತು. ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ತಿರ್ಗಾ ಓಕೆ ಬಿಟ್ಟಾಕು ಅಂತ ಅಂದ್ಬಿಟ್ಟು ಹೊಸದು ಅದನ್ನ ಕೊಟ್ಬಿಟ್ಟು ಇದನ್ನ ತೊಗೊಂಡು ಬಂದೆ. ಇದು ಚೆನ್ನಾಗಿದೆ. ನನಗೆ ಆಮೇಲೆ ಡೈಲಿ ಯೂಸ್ಗೆ ಸ್ವಲ್ಪ ಗಟ್ಟಿ ಇರೋದು ಬೇಕಿತ್ತು. ಅದು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು, 12 ಗ್ರಾಮ್ ಇದ್ರೂ ತುಂಬ ಚಿಕ್ಕದಾಗಿ ಕಾಣಿಸ್ತಿತ್ತು. ಅದಕ್ಕೆ ಅದು ಬೇಡ ಅಂತ ಇದನ್ನು ಆ್ಯಕ್ಚುಲಿ ನಾನು ತುಂಬ ತಿಂಗಳ ಹಿಂದೆನೇ ನೋಡ್ಕೊಂಡು ಬಂದಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಇವಾಗ ಮಾರ್ಚಲ್ಲಿ ತೊಗೊಂಡು ಬಂದೆ. ಇನ್ನು ಈ ಸರ ನಂದು ಡೈಲಿ ಯೂಸ್ಗೆ ಇದು ನನಗೆ ಅಂತ ನಮ್ಮಮ್ಮ ಏನಾದರೂ ಗೋಲ್ಡ್ ಜಾಸ್ತಿ ಅಂದರೆ ಕಿವಿಗೆ ಇಟ್ಕೊಳ್ಳೋದು ಬಿಟ್ಟು ಜಾಸ್ತಿ ಏನಾದರೂ ಕೊಟ್ಟಿದ್ದಾರೆ. ಮತ್ತು ನಾನು ಹಠ ಮಾಡಿಸ್ಕೊಂಡಿರೋದು ಇದೊಂದನ್ನ. ಕಾಲೇಜ್ ಟೈಮಲ್ಲಿ ನನಗೆ ಬೇಕೇ ಬೇಕು, ನನಗೆ ಕೊಡಿಸ್ಲೇಬೇಕು ಅಂದರೆ ಆ ಟೈಮಲ್ಲಿ ನಮ್ಮಮ್ಮಂಗೆ ಕೊಡ್ಸೋಕೆ ಆಗ್ತಾ ಇರಲಿಲ್ಲ. ಆದರೂ ನಾನು ಇಲ್ಲ, ಎಲ್ಲರೂ ಹಾಕ್ಕೊಳ್ತಾರೆ, ನಾನು ಮಾತ್ರ ಆರ್ಟಿಫಿಷಿಯಲ್ ತಗೊಂಡು ಹೋಗ್ಬೇಕು, ನಾನು ಹಾಕ್ಕೊಂಡಲ್ಲ, ನನಗೆ ಗೋಲ್ಡ್ದೇ ಬೇಕು ಅಂತ ಅಂದ್ಬಿಟ್ಟು ಇದನ್ನ ಕೊಡಿಸಿರೋದು. ಆ್ಯಕ್ಚುಲಿ ಇದು ನಾನು ಚೇಂಜ್ ಮಾಡಿದ್ದೀನಿ. ಫಸ್ಟ್ ಕೊಡಿಸಿದಾಗ 18.5 ಗ್ರಾಮ್ ಇತ್ತು. ನಾನು ಡೈಲಿ ಯೂಸ್ಗೆ ಅಂತ ಸರಾಯಿಸ್ಕೊಂಡಿದ್ದು, ಅದು ಸ್ವಲ್ಪ ಕಟ್ಟಾಗ್ಬಿಡ್ತು. ಅದನ್ನ ತೆಗೆದು ನಾನು ಚೇಂಜ್ ಮಾಡಿ ಇದು 13 ಗ್ರಾಮ್ ಇದೆ. ಫುಲ್ಲು ಗಟ್ಟಿಗಿರೋದು, ಕಟ್ಟಾಗಬಾರ್ದು ಅನ್ನೋ ಥರ ಮಾಡಿಸ್ಕೊಂಡಿದ್ದೀನಿ. ಏನಕ್ಕಂದರೆ ನನಗೆ ಈ ಕಟ್ಟಾಗಿ ವಾಪಸ್ ತೊಗೊಂಡೋಗ್ತೀವಲ್ಲ, ಅವಾಗ ಮೇಕಿಂಗ್ ಚಾರ್ಜ್ ಕೊಡಬೇಕು. ಮೇಕಿಂಗ್ ಚಾರ್ಜು ಅಷ್ಟೊಂದೇನು ಜಾಸ್ತಿ ಕೊಡಲ್ಲ, ನಾವು 1-2-3 ಸಲ ಕೊಡ್ತೀವಿ. ಬಟ್ ಏನಂದ್ರೆ ಆ ವೇಸ್ಟೇಜಿಗೆ ನನಗೆ ದುಡ್ಡಿಕ್ಕಾಗಿ ಬೇಜಾರಾಗುತ್ತೆ. ಅದಕ್ಕೆ ನಾನು ಇದನ್ನ ತುಂಬ ಗಟ್ಟಿಗೆ ಮಾಡಿಸ್ಕೊಂಡಿದ್ದೀನಿ 13 ಗ್ರಾಮ್ಗೆ. ಆಮೇಲೆ ಈ ಡಾಲರ್ ಇದೆಯಲ್ಲ, ಇದು ನಮ್ಮಮ್ಮ ಫಸ್ಟ್ ಸರ ಕೊಡಿಸಿದ್ರು ಅನ್ನಲ್ಲ, ಆ ಟೈಮಿಂದನೂ ಈ ಡಾಲರ್ ಇದೆ. ಇದು ನನ್ನ ಫೇವ್ರೆಟ್ ಡಾಲರ್. ಸೊ ನಾನು ಅಂದ್ಕೊಂಡಿದ್ದೀನಿ ಇದು ಗಣೇಶ ಡಾಲರು. ಸೊ ನಾನು ಅಂದ್ಕೊಂಡಿದ್ದೀನಿ ಇದನ್ನ ನನ್ನ ಮಗನಿಗೆ ಕೊಡಬೇಕು ಅಂತ. ಚೆನ್ನಾಗಿದೆ ಅಲ್ಲ, ತೋರಿಸ್ತೀನಿ ಹತ್ರದಿಂದ. ಆಮೇಲೆ ಈ ಸರ ಬಂದ್ಬಿಟ್ಟು ಇದು ನನಗೆ ಅಂತ ಬಂದ ಫಸ್ಟ್ ದೊಡ್ಡ ಸರ, ನನ್ನ ಕಾಲೇಜ್ ಟೈಮಲ್ಲಿ ತೊಗೊಂಡಿದ್ದು. ಸೊ ಅದಕ್ಕೆ ನನಗೆ ಅದರಲ್ಲೂ ಈ ಡಾಲರ್ ಇದೆಯಲ್ಲ, ಇದಕ್ಕೊಂದು ನನಗೆ ಅದಂತ ಪರ್ಸ್ನಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೊಂಥರ ಲಕ್ಕಿ ಡಾಲರ್ ಇದ್ದಂಗೆ ನನಗೆ. ಯಾವಾಗಲೂ ನನಗೆ ತುಂಬ ಇಷ್ಟಪಟ್ಟು ಇಟ್ಕೊಳ್ಳೋದು ಗಣೇಶ ಅನ್ನೋದಾದರೆ ಇದನ್ನೇ. ಅದಕ್ಕೆ ಇದನ್ನ ನನ್ನ ಮಗನಿಗೆ ಕೊಟ್ಬಿಡೋಣ ಅಂದ್ಕೊಂಡು ನನ್ನ ಮಗನ ಹತ್ರ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲೂ ಜಾಸ್ತಿ ಹಾಕೊಳ್ಳೋದೇ ಇಲ್ಲ. ನಾನು ಇದೊಂದು ಮಂಗಲೆ ಚೈನ್ ಬಿಟ್ಟರೆ ನಾನು ಏನೂ ಹಾಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ನನಗೆ ಜಾಸ್ತಿ ಯಾರಪ್ಪ ಹಾಕೊಳ್ತಾರೆ ಎಲ್ಲನೂ ಅಂತ ಅನಿಸುತ್ತೆ. ಎಲ್ಲಾದರೂ ಯಾರ್ದಾದ್ರು ತುಂಬ ಕ್ಲೋಸ್ ರಿಲೇಟಿವ್ ಇದ್ದರೆ ಮಾತ್ರ ಹಾಕೊಳ್ತೀನಿ, ಅಷ್ಟೇ. ಇಲ್ಲ ಅಂದರೆ ನಾರ್ಮಲ್ ಯಾವುದಾದ್ರೂ ಆರ್ಟಿಫಿಷಿಯಲ್ಲೇ ಏನಾದರೂ ಹಾಕೊಂಡು ಹೋಗ್ತೀನಿ. ಇದು ಚೈನ್ ಡಿಸೈನ್ ಕೂಡ ಕಾಮನ್ ಡಿಸೈನು, ಎಲ್ಲರೂ ನೋಡಿರ್ತೀರಾ, ಗಟ್ಟಿ ಇರುತ್ತೆ ಇದು. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕೊಟ್ಟು ನಮ್ಮ ಪಾಪಗೆ ಬಂತಲ್ಲ ಗಿಫ್ಟು, ಅದಿದು. ಮತ್ತು ಒಂದು ರಿಂಗ್ ಒಂದು ಅಂತ ಒಂದು 5 ಸೆಟ್ಟು. ಈಗ ಅವನದು ಈ ಸರ ಮತ್ತು ರಿಂಗ್ ಏನು ಬಂದಿದೆ ಗಿಫ್ಟು, ಯಾವುದು ಗ್ರಾಮ್ ಅಂತೂ ಏನು ಗೊತ್ತಿಲ್ಲ ನಮಗೆ. ಡಿಸೈನ್ ಎಲ್ಲ ಓಕೆ, ಚೆನ್ನಾಗಿದೆ. ನಾನು ಹಾಕೊಂಡು ನೋಡಿದೆ, ನನಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಗ್ರಾಮೆಲ್ಲ ನಾವು ವೆಯ್ಟ್ ಏನು ಚೆಕ್ ಮಾಡ್ಸೋಕೆ ಹೋಗಿಲ್ಲ, ಬಟ್ ಚೆನ್ನಾಗಿದೆ ಎರಡು. ಈ ಇಯರಿಂಗ್ ಬಂದುಬಿಟ್ಟು ನಾನು ಡೈಲಿ ಯೂಸ್ ಮಾಡ್ತಿರೋ ಇಯರಿಂಗು, ಡೈಲಿ ನೋಡಿರ್ತೀರ ವೀಡಿಯೋದಲ್ಲಿ ನಾನು ಏನು ಇಟ್ಕೊಳ್ತೀನೋ ಅದೇ ಇಯರಿಂಗ್ ಇದು. ಇದು ಡೈಮಂಡ್ದು, ಅದೇ ರೀಸೆಂಟಾಗಿ ತೊಗೊಂಡು ಬಂದಿರೋದು. ಇದನ್ನು ನಾನು ಆವಾಗಲೇ ಬ್ರೇಸ್ಲೈಟ್ ತೋರಿಸಿದ್ನಲ್ಲ, ಅದ್ರ ಆವಾಗ ತೊಗೊಂಡು ಬರೋಕ್ಕೆ ಹೋದಾಗ ಈ ಇಯರಿಂಗು ಮತ್ತು ಫಿಂಗರಿಂಗ್ ಎರಡು ತೊಗೊಂಡು ಬಂದೆ ಡೈಮಂಡ್ದು. ಇದು ಎಷ್ಟು ಗ್ರಾಮ್ ಅಂತ ಎಲ್ಲ ಹೇಳೋಕ್ಕಾಗಲ್ಲ, ಬಿಕಾಸ್ ಅದು ಇಷ್ಟು ಕ್ಯಾರೆಟ್ ಅಂತ ಏನೋ ಇರುತ್ತಲ್ಲ ಅದರಿಂದ. ಬಟ್ ಅಮೌಂಟ್ ಹೇಳ್ಬೋದು ಡೈಮಂಡ್ದು, ಬಟ್ ಗ್ರಾಮ್ ಹೇಳೋಕ್ಕಾಗಲ್ಲ. ಆಮೇಲೆ ಇದು ಮಂಗಲೆ ಚೈನು.
ಇದು ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿದೆ, ನನಗೆ ಅದಕ್ಕೆ ಇಷ್ಟ. ಆಮೇಲೆ ಕಮ್ಮಿ ಗ್ರಾಮಿದ್ರೂ ದಪ್ಪ ಥರ ಕಾಣಿಸುತ್ತೆ, ಅದೊಂಥರ ಏನೋ ನನಗೆ ಗೊತ್ತಿಲ್ಲ, ಡಿಸೈನ್ ಹೆಸರು ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಸೈಡಲ್ಲಿ ಮಾಪ್ ಬರುತ್ತಲ್ಲ, ಆ ಮಾಪ್ ಬೇಕಿತ್ತು. ಅವ್ರಂದರು ಅದು ರೆಡಿ ಇರೋದು ತೊಗೊಂಡು ಬಂದಿರೋದು, ಇದನ್ನ ನಾವೇನು ಮಾಡಿಸಿಲ್ಲ, ರೆಡಿ ಇತ್ತು. ಅಂದರೆ ಇವರು ಬಡ್ಜೆಟ್ ಏನಿತ್ತು ಅಂದರೆ ಚೇತನ್ ಅವ್ರದ್ದು 30 ಗ್ರಾಮಲ್ಲಿ ಏನಾದರೂ ತಗೋ ಅಂತ ಹೇಳೋದು, ಯಾವ ಥರ ಆದರೂ 30ಇಂದ 35ವರೆಗೂ ಯಾವುದಾದ್ರು ತಗೋ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ರೆಡಿ ಇರೋದೇ ನೋಡೋಣ ಅಂತ ರೆಡಿ ಇರೋದೇ ನೋಡಿದೆ. ಇದಿತ್ತು 32 ಗ್ರಾಮ್ಗೆ. ಸರಿ ಇದನ್ನ ತೊಗೋತೀನಿ ಬಿಡು ಅಂತ ಹೇಳಿದೆ. ಆವಾಗ ಅದಕ್ಕೇ ಸರಿ ಇದನ್ನೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಮಾಡಿಸೋದಾದರೂ ಏನಾದರೂ ಪರ್ಟಿಕ್ಯುಲರ್ ನಮ್ಗೆ ಇಷ್ಟೇ ಗ್ರಾಮ್ ಬೇಕು ಅಂತ ಅಂದಿದ್ರೆ ಮಾಡಿಸ್ಬೋದಿತ್ತು, ಇಲ್ಲಾಂದರೆ ಓಕೆ ಆಗಿತ್ತಲ್ಲ, ಅದಕ್ಕೆ ನನಗೆ ಇದೇ ಸಾಕು ಅಂತ ಅವ್ರಿಗೆ ಮಾಪ್ ಇರೋದಕ್ಕೆ ಕೇಳಿದೆ. ಬಟ್ ಈ ಡಿಸೈನಲ್ಲಿ ಮಾಪ್ ಇರೋದಿರಲಿಲ್ಲ. ಅವ್ರಂದರು ನಿಮಗೆ ಇವಾಗ ಬೇಕಾದ್ರೆ ತೊಗೊಳ್ಳಿ ಅಮ್ಮ ಚೈನು, ಆಮೇಲೆ ಯಾವಾಗಾದ್ರೂ ಬೇಕಾದ್ರೆ ಮಾಪ್ ಹಾಕ್ಬೋದು ಅಂತ. ಸರಿ ಇರಲಿ ಬಿಡು ಅಂದ್ಬಿಟ್ಟು ನಾನು ತೊಗೊಂಡೆ. ಇವಾಗ ನನಗೆ ಅದರ ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ. ನನಗೇನೋ ಈ ಸಾಕು ಅದೆಲ್ಲ ಹಾಕ್ಕೊಂಡು ಜಾತ್ರೆ ಅನ್ನೋದಕ್ಕಿಂತ ನನಗೆ ಪರ್ಸ್ನಲಿ ಇಷ್ಟನೇ ಆಗ್ತಿಲ್ಲ ಇವಾಗಂತೂ. ಸಿಂಪಲಾಗಿರೋಣ ಸಾಕು ಅನ್ನತ್ರ ಅನಿಸುತ್ತೆ. ಚೆನ್ನಾಗಿದೆ ಇದು. ಆಮೇಲೆ ಹಾಕ್ಕೊಂಡು ಏನು ಇವಾಗ ಹಾಕ್ಕೊಂಡಿದ್ದೀವಿ ಅಂತಲೂ ಅನಿಸಲ್ಲ, ಒಳಗೆ ಹಾಕ್ಕೊಂಡ್ಬಿಟ್ರೆ ಗೊತ್ತೇ ಆಗೋದಿಲ್ಲ ಆ ಥರ. ನನಗೆ ಹೆವಿಗಿಂತ ಇವಾಗ ನೆಕ್ಸ್ಟ್ ಅಂದರೆ ನಾವು ಜಾಬ್ಗೆ ಹೋಗ್ಬೇಕಾದ್ರೆ ಆಗಿರ್ಬೋದು, ಇವಾಗ ಗೋಲ್ಡ್ ಪ್ರೈಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸುಮ್ಮನೆ ಅದನ್ನ ಶೋ ಆಫ್ ಮಾಡೋದಕ್ಕಿಂತ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಅದಕ್ಕೆ ನನಗೆ ಸಾಕು, ನಾನೇ ಅವ್ರಿಗೆ ಹೇಳಿದ್ದೆ. ಆಮೇಲೆ 35 ಒಳಗಿರೋದೇ ಇಲ್ಲಿ, ಜಾಸ್ತಿ ಇರೋದಂತೂ ನನಗೆ ಬೇಡ, ನನಗೆ ಡೈಲಿ ಹಾಕ್ಕೊಂಡು ಎಲ್ಲ ಮ್ಯಾನೇಜ್ ಮಾಡೋಕ್ಕೆಲ್ಲ ಆಗಲ್ಲ ಅಂತ. ಅದಕ್ಕೆ ಇದು 32 ಗ್ರಾಮ್ ಸಮಥಿಂಗ್ ಇರೋದ್ರಲ್ಲೇ ತೊಗೊಂಡ್ವಿ. ಆಯಿತು, ಇಷ್ಟು ನನ್ನ ಹತ್ರ ಇದೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ ಇನ್ನೂ 1-2-3 ಫಿಂಗರ್ ರಿಂಗ್ಸ್ ಇದೆ, ಅದೆಲ್ಲ ಬ್ಯಾಂಕಲ್ಲಿದೆ. ಮತ್ತು ಬಳೆ ಇಲ್ಲ, ಬಳೆ, ಫಿಂಗರ್ ರಿಂಗ್ಸು, ಮತ್ತು ಇನ್ನೂ ಒಂದು ಸರ ಇದೆ, ನೆಕ್ಲೆಸ್ಸು, ಮತ್ತು ಇನ್ನೂ ಕಿವಿಗಳದ್ದು ಇಯರಿಂಗ್ಸು, ದೊಡ್ಡ ಜುಮ್ಕೆ ಎಲ್ಲ ಏನಿದೆ ಅದನ್ನೇನು ನಾನು ತಂದಿಲ್ಲ, ನನಗೇನು ಬೇಕಾಗಿರಲಿಲ್ಲ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗ ಸೊ ಎಲ್ಲ ತೋರಿಸಾಯ್ತಲ್ಲ. ಇನ್ವೆಸ್ಟ್ಮೆಂಟ್ ಪ್ಲ್ಯಾನು ಏನಾದರೂ ಇದ್ದರೆ ಏನಾದರೂ ನಿಮ್ಗೇನಾದರೂ ಯಾವ ಥರ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಹೇಗಿಷ್ಟು ಜ್ಯುವೆಲ್ರಿನ ಮಾಡಿಸ್ಕೊಂಡಿದ್ದೀನಿ ಅಂತ ಏನಾದರೂ ಬೇಕು ಅಂತಂದರೆ, ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಏನಾದರೂ ಕೇಳೋದಿದ್ದರೆ ಕೇಳಿ, ಕಮೆಂಟಲ್ಲಿ ಹೇಳಿ. ನಾನು ನೆಕ್ಸ್ಟು ಯಾವ ಥರ ವೀಡಿಯೋ ಮಾಡ್ಬೋದು, ಮತ್ತು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನಾನು ಯಾವ ಥರ ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನಗೇನು ಗೊತ್ತೋ ನಾನು ತಿಳಿಸ್ತೀನಿ. ಸೊ ಇನ್ಫಾರ್ಮೇಷನ್ ಶೇರ್ ಆದರೆ ಒಳ್ಳೆಯದು. ಬಿಕಾಸ್ ಒಬ್ರೊಬ್ರದ್ದು ಒಂದೊಂದು ಥರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರುತ್ತೆ. ಸೊ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ, ಅವ್ರು ಯಾವ ಥರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಇವ್ರು ಯಾವ ಥರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಂತ. ಸೊ ಯಾವಾಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ. ಏನಕ್ಕಂದರೆ ನಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನು ಒಂಚೂರು ಡಿಫ್ರೆಂಟ್ ಆಗಿದೆ. ಏನಕ್ಕಂದರೆ ಇಲ್ಲ ಅಂದ್ರೂ ನಾನು ತೊಗೊಂಡಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂದ್ರೂ ಹೋಗಿ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಹೇಗೆ ಏನು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ, ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನನ್ನ ಹತ್ರ ಯಾವುದು ಒಡವೆ ಇರಲಿಲ್ವಲ್ಲ, ಅದ್ರದ್ದು ಕೆಲವು ಫೋಟೋಸ್ ಇತ್ತು, ಅದಕ್ಕೆ ಹಾಕಿದ್ದೀನಿ. ನೆಕ್ಸ್ಟು ತೊಗೊಂಡು ಬಂದಾಗ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಒಡವೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಪಾರ್ಟ್ 1 ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿದೆ ಕಲೆಕ್ಷನ್ ಮಾಡಿ ವಿಡಿಯೋ ಅಂತ ತಿಳಿಸೋದಿದ್ರೆ ತಿಳಿಸಿ. ಎಲ್ಲ ಒಡವೆನೂ ತೋರಿಸಿದ್ದೀನಿ ನನ್ನ ಹತ್ರ ಇರೋದನ್ನು, ಮಿಕ್ಕಿದ್ದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ಎಲ್ಲರೂ ಲೈಕ್ ಮಾಡ್ತೀರಾ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಬಾಯ್.